ಈಗ ರೀಸೆಂಟಾಗೇನು ಭಾಳ ವರ್ಷದಿಂದ ಈಗ ಅದು ಜಾಸ್ತಿ ಆಗಿದೆ. ಕೆಮಿಕಲ್ ಸೈಕಾಲಜಿಸ್ಟ್ ಎಲ್ಲ ಹೇಳ್ತಾರೆ, ರಿಸರ್ಚ್ ಮಾಡಿದ್ದಾರೆ, MRIಗಳು ನೋಡಿ ಹೇಳ್ತಾರೆ ನಿಮಗೆ ಸಂಕಟ ನೋವು ಎಲ್ಲದಕ್ಕೂ ಒಂದೇ ದಾರಿ ಅಂತ. ಪೇಯ್ನ್ ಇದ್ದರೆ, ನೋವಿದ್ದರೆ, ಬಳಲಿಕೆ ಇದ್ದರೆ, ನಿಮ್ಮಲ್ಲಿ ಒಂದು ದುಃಖ ಇದ್ದರೆ, ಮಾನಸಿಕವಾಗಿರ್ಬೋದು, ದೈಹಿಕವಾದ ನೋವು ಇರ್ಬೋದು, ಸೀಕ್ ಸ್ಪಿರಿಚುಯಾಲಿಟಿ ಅಂತ. ನೀವು ಹೋಗಲೇಬೇಕು. ಅಧ್ಯಾತ್ಮ ಇಸ್ ದಿ ಓನ್ಲಿ ವೇ, ಪ್ರಫೌಂಡ್ ವೇ. ಇದಕ್ಕಿಂತ ಬೇರೆದಿಲ್ಲ. ಆಳವಾದ ಜ್ಞಾನ, ದೃಢವಾದ ಮಾರ್ಗ, ನೋವು ಪರಿಹಾರ ಮಾಡ್ಕೊಳ್ಳೋಕ್ಕೆ. ಎಷ್ಟೋ ಸತಿ ಜನ ಹತಾಶರಾಗ್ಬಿಡ್ತಾರೆ. ಆವಾಗ ಬೇಕಿರೋದೇ ಸ್ಪಿರಿಚುಯಾಲಿಟಿ, ಆಳವಾದ ತತ್ವಗಳು. ದೇರ್ ಇಸ್ ನೋ ಗ್ರೇಟರ್ ವೇ ದ್ಯಾನ್ ದಿಸ್. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ಮುಖ್ಯ ಆ ಸ್ಪಿರಿಚುಯಾಲಿಟಿಗೆ ಹೋಗೋದು ಅಂತಲ್ಲ. ಇವಾಗ ಅದಕ್ಕೆ ಅರ್ಥನೇ ಇಲ್ಲ. ಆ್ಯಕ್ಚುಲಿ ನಮಗೆ ಅದು ಲೈಫ್ ಸ್ಟೈಲ್ ಆಗಬೇಕು, ಅದು ನಮ್ಮ ಸಹಜ ಸ್ವಭಾವ ಆಗಬೇಕು. ಆ ಥರ ನಾವು ಇರಬೇಕು. ನಮ್ಮ ಋಷಿಗಳು ಯಾವಾಗಲೂ ಆನಂದವಾಗಿ, ಖುಷಿಯಾಗಿ, ಸ್ವಲ್ಪ ಅದನ್ನು ಹಂಚ್ಕೊಂಡು, ನಕ್ಕೊಂಡು, ಖುಷಿಯಾಗಿ, ಆರೋಗ್ಯವಾಗಿ ಇರಲಿಲ್ವಾ? ಆವಾಗ ಎಲ್ಲಿತ್ತು ಕಾಂಪಿಟೇಷನ್? ಇತ್ತು? ಇರಲಿಲ್ಲ. ಹಣದ ಹಿಂದೆ ಓಡೋದಿರಲಿಲ್ಲ. ಆವಾಗ ಎಲ್ಲರೂ ಕಂಫರ್ಟಬಲ್ ಆಗಿದ್ದರು, ಆರೋಗ್ಯವಾಗಿದ್ದರು. ಇವಾಗ ಬೇರೆ ದೇಶಗಳ ಇನ್ಫ್ಲೂಯೆನ್ಸ್ ಎಷ್ಟಾಗಿದೆ ನಮಗೆ ಅಂದರೆ, ಹಣ ಮುಖ್ಯ ಆಗಿದೆ. ಕಾಯಿಲೆ ನಾವು ಸಬ್ಸೈಡ್ ಮಾಡಿ 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 ಸಪ್ರೆಸ್ ಮಾಡಿ 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 ಅದು ಸಡನ್ನಾಗಿ ಅಟ್ಯಾಕ್ ಆಗ್ತಾ ಇರೋದು ನೋಡಿದ್ದೀವಲ್ವ. ಇವಾಗ ಸ್ಪಿರಿಚುಯಾಲಿಟಿ ಅನ್ನೋದು ಲೈಫ್ ಸ್ಟೈಲ್ ಆಗಬೇಕು, ಆಗ್ತಾ ಇದೆ. ಒಂದು ಒಳ್ಳೆಯ ಸೂಚನೆ ಕಾಣ್ತಾ ಇದೆ. ಎಲ್ಲರಿಗೂ ಅವಶ್ಯಕತೆ ಗೊತ್ತಾಗ್ತಾ ಇದೆ. ಈಗ ಟೈಮ್ ಡಿಮಾಂಡ್ ಮಾಡಿರೋದು ಸ್ಪಿರಿಚುಯಾಲಿಟಿ.